ಬಾಲ ಬಿಚ್ಚಿದಂತ ದರ್ಶನ್ ಫ್ಯಾನ್ಸ್ಗೆ ಲಾಠಿ ಏಟು ಬಿದ್ದಿದೆ. ಪ್ರಸನ್ನ ಥಿಯೇಟರ್ನಲ್ಲಿ ಅಭಿಮಾನಿಗಳು ಪುಂಡಾಟ ಮೆರೆದಂತ ದರ್ಶನ್ ಅಭಿಮಾನಿಗಳಿಗೆ ಪೊಲೀಸರು ಕೂಡ ಲಾಠಿ ಬಿಸಿ ತೋರಿಸಿದ್ದಾರೆ. ಅವಾಚ್ಯ ಶಬ್ದಗಳಿಂದ ದರ್ಶನ್ ಅಭಿಮಾನಿ ಹುಚ್ಚಾಟ ಮೆರಿತಾ ಇದ್ದ. ಥಿಯೇಟರ್ನಲ್ಲಿ ಕಿರಿಕಿ ಮಾಡ್ತಾ ಇದ್ದಂತಹ ಅಭಿಮಾನಿಯನ್ನ ವಶಕ್ಕೆ ಪಡೆದುಕೊಂಡರು ಪೊಲೀಸರು. ಗಲಾಟೆ ಮಾಡಬಾರದು ಅಂತ ಎಚ್ಚರಿಸಿದರು. ಆದರೂ ಕೂಡ ಅಭಿಮಾನಿಗಳ ಅತಿರೇಕದ ವರ್ತನೆ ಮತ್ತೊಬ್ಬರಿಗೆ ಕಿರಿಕಿರಿಯನ್ನುಂಟು ಮಾಡುವಂತ ರೀತಿಯಲ್ಲಿ ಇವತ್ತು ಬಹುತೇಕ ಥಿಯೇಟರ್ಗಳಲ್ಲಿ ದರ್ಶನ್ ಅಭಿನಯದ ಕರಿಯ ಸಿನಿಮಾ ರಿಲೀಸ್ ಆಗಿದೆ. ದರ್ಶನ್ ಫ್ಯಾನ್ಸ್ ಈ ಸಿನಿಮಾ ನೋಡೋದಕ್ಕಾಗಿ ಥಿಯೇಟರ್ಗಳಿಗೆ ಬರ್ತಾ ಇದ್ದಾರೆ. ಪ್ರಸನ್ನ ಥಿಯೇಟರ್ಗೂ ಕೂಡ ಬಂದಿತ್ತು. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು. ಆಗ ಅಲ್ಲೊಬ್ಬ ಅವಾಚ್ಯ ಶಬ್ದಗಳಿಂದ ಜೋರಾಗಿ ಕೂಗ್ತಾ ಮತ್ತೊಬ್ಬರಿಗೆ ಕಿರಿಕಿರಿಯನ್ನು ಮಾಡ್ತಾ ಇದ್ದ. ಅದರಲ್ಲೂ ಕೂಡ ಮಾಧ್ಯಮಗಳ ಕ್ಯಾಮೆರಾ ಕಂಡ ತಕ್ಷಣ ಜೋರಾಗಿ ಕೂಗ್ಕೊಳ್ತಾ ಇದ್ದ. ಆತನನ್ನ ವಶಕ್ಕೆ ಪಡೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನಿಮಗೆ ತೋರಿಸ್ತಾ ಇದೆ. ಈತನೇ ಜೋರಾಗಿ ಅವಾಚ್ಯ ಶಬ್ದಗಳಿಂದ ಸಾರ್ವಜನಿಕರಿಗೆ ಕಿರಿಕಿರಿಯನ್ನುಂಟು ಮಾಡ್ತಾ ಇದ್ದಂತಹ ದರ್ಶನ್ ಅಭಿಮಾನಿ. ಸಿನಿಮಾ ನೋಡಕ್ಕೆ ಬಂದೆ. ಮತ್ತೆ ಏನಕ್ಕೆ ಬೈದ್ರಿ? ನಮ್ಗೆ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಲ್ಲ. ನಿಮ್ಮ ಕೆಲಸ ಮಾಡಕ್ಕೆ ಬಂದಿದ್ರಿ. ಬಟ್ ನೀವು ಬಂದಾಗ ನಾನು ಜೋಶಿಂದ ಏನೋ ಬಂದೆ. ನಾನು ಡಿ ಬಾಸ್ ಫ್ಯಾನು. ಬಟ್ ಬಾಸ್ ಒಳಗಡೆ ಇರೋದ್ರಿಂದ ಏನೋ ಬೇಜಾರಾಯಿತು. ಮಾತಾಡಿದ್ದೀನಿ. ಮೀಡಿಯಾದ ಮೇಲೆ ಕೋಪ ಇರಬಾರ್ದಲ್ವಾ? ಮೀಡಿಯಾದವ್ರಿಗೆ ಯಾಕೆ ಬೈಕ್ ಹೋದ್ರಿ? ಯಾವ ತರ ಕ್ಷಮೆ ಕೇಳ್ತೀರಿ ಈಗ ನಮ್ಗೆ? ನಾನು ಮಾತಾಡಿದ ತಪ್ಪೆ. ಐ ಆಮ್ ಸಾರಿ. ನನ್ನ ತಪ್ಪಾಯಿತು. ನಾನು ಮಾತಾಡಿದ್ದು. ಯಾರಾದ್ರೂ ನಿಮ್ಗೆ ಕಳಿಸಿದಾರಾ ಈ ತರ? ಯಾರು ಏನು ಕಳಿಸಿಲ್ಲ. ನನ್ನ ಪ್ರೀತಿಯಿಂದ ನನ್ನ ಬಾಸ್ ಅಭಿಮಾನದಿಂದ ಹೊರಗಡೆ ಹೋಗ್ಬೇಕು ಅಂತ ಬಂದೆ. ಸಿನಿಮಾ ನೋಡೋಕ್ಕೆ ಬಂದೆ. ಮತ್ತೆ ಏನಕ್ಕೆ ಬೈದ್ರಿ ನಮ್ಗೆ? ನಮ್ಮ ಕೆಲಸ ನಾವು ಮಾಡ್ತಾ ಇದೀವಲ್ಲ. ನಿಮ್ಮ ಕೆಲಸ ಮಾಡಕ್ಕೆ ಬಂದಿದ್ರಿ. ಬಟ್ ನೀವು ಬಂದಾಗ ನಾನು ಜೋಶಿಂದ ಏನೋ ಬಂದೆ. ನಾನು ಡಿ ಬಾಸ್ ಫ್ಯಾನು. ಬಟ್ ಬಾಸ್ ಒಳಗಡೆ ಇರೋದ್ರಿಂದ ಏನೋ ಬೇಜಾರಾಯಿತು. ಮಾತಾಡಿದ್ದೀನಿ. ಮೀಡಿಯಾದ ಮೇಲೆ ಕೋಪ ಇರಬಾರ್ದಲ್ವಾ? ಮೀಡಿಯಾದವ್ರಿಗೆ ಯಾಕೆ ಬೈಕ್ ಹೋದ್ರಿ? ಯಾವ ತರ ಕ್ಷಮೆ ಕೇಳ್ತೀರಿ ಈಗ ನಮ್ಗೆ? ನಾನು ಮಾತಾಡಿದ ತಪ್ಪೆ. ಐ ಆಮ್ ಸಾರಿ. ನನ್ನ ತಪ್ಪಾಯಿತು. ನಾನು ಮಾತಾಡಿದ್ದು. ಯಾರಾದ್ರೂ ನಿಮ್ಗೆ ಕಳಿಸಿದಾರಾ ಈ ತರ? ಯಾರು ಏನು ಕಳಿಸಿಲ್ಲ. ನನ್ನ ಪ್ರೀತಿಯಿಂದ ನನ್ನ ಬಾಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.